ನಮಸ್ತೆ ಎವ್ರಿವನ್. ಲಾಸ್ಟ್ ಕ್ಲಾಸಲ್ಲಿ ನಾವು ಸೇಮ್ ವರ್ಬ್ಸ್ ಅನ್ನ ಟ್ರಾನ್ಸಿಟಿವ್ ಮತ್ತೆ ಇಂಟ್ರಾನ್ಸಿಟಿವ್ ಎರಡೂ ರೀತಿಯಲ್ಲಿ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ತಿಳ್ಕೊಂಡಿದ್ವಿ. ಹಾಗೆ ಎರಡೂ ರೀತಿಯಾಗಿ ಯೂಸ್ ಆಗುವಂತಹ ವರ್ಬ್ಸ್ ಅನ್ನ ನಾವು ಆಂಬಿ ಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಹೇಳ್ತೀವಿ ಅನ್ನೋದನ್ನ ಕೂಡ ತಿಳ್ಕೊಂಡಿದ್ವಿ. ಇವತ್ತಿನ ಟಾಪಿಕ್ ಟೈಪ್ಸ್ ಆಫ್ ಟ್ರಾನ್ಸಿಟಿವ್ ವರ್ಬ್ಸ್. ನೋಡಿ, ಟ್ರಾನ್ಸಿಟಿವ್ ವರ್ಬ್ಸ್ ಅಲ್ಲಿ 3 ಟೈಪ್ಸ್ ಇದೆ. ಒಂದು ಮೋನೋ ಟ್ರಾನ್ಸಿಟಿವ್ ವರ್ಬ್ಸ್, ನೆಕ್ಸ್ಟ್ ಒನ್ ಡೈ ಟ್ರಾನ್ಸಿಟಿವ್ ವರ್ಬ್ಸ್, ಮೂರನೇದಾಗಿ ಕಾಂಪ್ಲೆಕ್ಸ್ ಟ್ರಾನ್ಸಿಟಿವ್ ವರ್ಬ್ಸ್. ಇವುಗಳ ಡೆಫಿನಿಷನ್ ನೋಡಿ. ದ ಫಸ್ಟ್ ಒನ್ ಈಸ್ ಮೋನೋ ಟ್ರಾನ್ಸಿಟಿವ್ ವರ್ಬ್ಸ್. ಸೆಂಟೆನ್ಸ್ ಅಲ್ಲಿ ಬರುವಂತಹ ವರ್ಬ್ ಜೊತೆಗೆ ಕೇವಲ ಒಂದು ಆಬ್ಜೆಕ್ಟ್ ಇದ್ರೆ ಅಂತಹ ವರ್ಬ್ ಅನ್ನ ನಾವು ಮೋನೋ ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತೀವಿ. ಹಾಗೇನೆ ಯಾವ ಸೆಂಟೆನ್ಸ್ ಅಲ್ಲಿ ವರ್ಬ್ ಜೊತೆಗೆ 2 ಆಬ್ಜೆಕ್ಟ್ಸ್ ಇರುತ್ತೋ ಅಂತಹ ವರ್ಬ್ ಅನ್ನ ನಾವು ಡೈ ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತೀವಿ. ನೋಡಿ, ಮೋನೋ ಅಂದ್ರೆ ಒಂದು ಅಥವಾ ಸಿಂಗಲ್ ಅಂತ, ಡೈ ಅಂದ್ರೆ ಡಬಲ್ ಅಂತ. ಈ ವರ್ಡ್ಸ್ ಹೇಳುತ್ತೆ ನಿಮ್ಗೆ ಅಲ್ವಾ. ನೆಕ್ಸ್ಟ್ ಕಾಂಪ್ಲೆಕ್ಸ್ ಟ್ರಾನ್ಸಿಟಿವ್ ವರ್ಬ್ಸ್. ಇದರ ಡೆಫಿನೇಷನ್ ನೋಡಿ. ವರ್ಬ್ ದಟ್ ಡು ನಾಟ್ ಎಕ್ಸ್ಪ್ರೆಸ್ ಕಂಪ್ಲೀಟ್ ಥಾಟ್ಸ್ ಅನ್ಲೆಸ್ ದೇ ಟೇಕ್ ದೇರ್ ಕಾಂಪ್ಲಿಮೆಂಟ್ಸ್. ಅಂದ್ರೆ ಯಾವ ಸೆಂಟೆನ್ಸ್ ಅಲ್ಲಿ ವರ್ಬ್ ಜೊತೆಗೆ ಒಂದು ಆಬ್ಜೆಕ್ಟ್ ಅಷ್ಟೇ ಅಲ್ಲದೆ ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಕೂಡ ಬರುತ್ತೋ ಅಂತಹ ಸೆಂಟೆನ್ಸಸ್ ಅಲ್ಲಿ ಯೂಸ್ ಆಗುವಂತಹ ವರ್ಬ್ಸ್ ಅನ್ನ ಕಾಂಪ್ಲೆಕ್ಸ್ ಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಹೇಳ್ತೀವಿ. ನೋಡಿ, ಈಗ ಸೆಂಟೆನ್ಸ್ ನ ಬೇಸಿಕ್ ಸ್ಟ್ರಕ್ಚರ್ ಏನು ಅಂತ ನಮ್ಗೆ ಗೊತ್ತಿದೆ ಅಲ್ವಾ. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಈ ಸ್ಟ್ರಕ್ಚರ್ ಅಲ್ಲಿ ಸಬ್ಜೆಕ್ಟ್ ವರ್ಬ್ ಆದ ನಂತರ ಒಂದೇ ಆಬ್ಜೆಕ್ಟ್ ಬಂದಿದ್ರೆ ಅದು ಮೋನೋ ಟ್ರಾನ್ಸಿಟಿವ್ ವರ್ಬ್ ಅನಿಸ್ಕೊಳ್ಳುತ್ತೆ. 2 ಆಬ್ಜೆಕ್ಟ್ಸ್ ಇದ್ರೆ ಅದು ಡೈ ಟ್ರಾನ್ಸಿಟಿವ್ ವರ್ಬ್ ಅನಿಸ್ಕೊಳ್ಳುತ್ತೆ. ಆದ್ರೆ ಇಷ್ಟಕ್ಕೆ ಸೆಂಟೆನ್ಸ್ ಕಂಪ್ಲೀಟ್ ಆಗ್ಲಿಲ್ದಂಗೆ ಆಬ್ಜೆಕ್ಟ್ ಜೊತೆಗೆ ಒಂದು ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಕೂಡ ಇದ್ರೆ ಅಂತ ಸೆಂಟೆನ್ಸಸ್ ಅಲ್ಲಿ ಯೂಸ್ ಆಗುವಂತಹ ವರ್ಬ್ಸ್ ಅನ್ನ ನಾವು ಕಾಂಪ್ಲೆಕ್ಸ್ ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ಮೂಲಕ ನಮಗೆ ಈ ಟಾಪಿಕ್ ಇನ್ನು ಕ್ಲಿಯರ್ ಆಗ್ತಾ ಹೋಗುತ್ತೆ. ನೋಡಿ, ಫಸ್ಟ್ ಮೋನೋ ಟ್ರಾನ್ಸಿಟಿವ್ ವರ್ಬ್ ಮತ್ತೆ ಡೈ ಟ್ರಾನ್ಸಿಟಿವ್ ವರ್ಬ್ಸ್ಗೆ ಎಕ್ಸಾಂಪಲ್ಸ್ ಅನ್ನು ನೋಡೋಣ. ದ ಫಸ್ಟ್ ಎಕ್ಸಾಂಪಲ್ ಈಸ್ ವಿ ಸೋಲ್ಡ್ ಅವರ್ ಕಾರ್. ನಮಗೆಲ್ಲ ಗೊತ್ತಿರೋ ಹಾಗೆ ಸಬ್ಜೆಕ್ಟ್ ವರ್ಬ್ ಆದ ನಂತರ ಬಂದಿರುವಂತಹ ಈ ಅವರ್ ಕಾರ್ ಅನ್ನೋದು ಒಂದು ಆಬ್ಜೆಕ್ಟ್ ಆಗಿದೆ. ಇಲ್ಲಿ ಒಂದೇ ಆಬ್ಜೆಕ್ಟ್ ಇರೋದ್ರಿಂದ ಈ ಸೋಲ್ಡ್ ಅನ್ನೋ ವರ್ಬು ಮೋನೋ ಟ್ರಾನ್ಸಿಟಿವ್ ವರ್ಬ್ ಅನಿಸ್ಕೊಳ್ಳುತ್ತೆ. ಡೈ ಟ್ರಾನ್ಸಿಟಿವ್ ವರ್ಬ್ ಅಲ್ಲಿ ಇದೇ ಸೆಂಟೆನ್ಸ್ ನೋಡಿ, ವಿ ಸೋಲ್ಡ್ ದ ನೇಬರ್ ಅವರ್ ಕಾರ್ ಅಂತ ಇದೆ. ನೋಡಿ, ಇಲ್ಲಿ ಕೂಡ ಸಬ್ಜೆಕ್ಟ್ ವರ್ಬ್ ಸೇಮ್ ಇದೆ. ನಾವು ಮಾರಾಟ ಮಾಡಿದ್ವಿ ಏನನ್ನ, ನಮ್ಮ ಕಾರನ್ನ. ಸೇಮ್ ಫಸ್ಟ್ ಸೆಂಟೆನ್ಸ್ ಹೇಗಿತ್ತೋ ಹಾಗೆ ಇದೆ. ವಿ ಸಬ್ಜೆಕ್ಟ್, ಸೋಲ್ಡ್ ವರ್ಬ್, ಅವರ್ ಕಾರ್ ಆಬ್ಜೆಕ್ಟ್. ಹಾಗಾದ್ರೆ ದ ನೇಬರ್ ಏನು? ಇದು ಕೂಡ ಆಬ್ಜೆಕ್ಟ್. ಅವರ್ ಕಾರ್ ಮತ್ತೆ ದ ನೇಬರ್ 2 ಆಬ್ಜೆಕ್ಟ್ಸ್ ಇದೆ. ಹೀಗೆ 2 ಆಬ್ಜೆಕ್ಟ್ಸ್ ಇರೋದ್ರಿಂದ ಇದರಲ್ಲಿ ಒಂದನ್ನ ನಾವು ಡೈರೆಕ್ಟ್ ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ, ಇನ್ನೊಂದನ್ನ ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ಈ 2 ಆಬ್ಜೆಕ್ಟ್ಸ್ ಅಲ್ಲಿ ಡೈರೆಕ್ಟ್ ಯಾವುದು, ಇಂಡೈರೆಕ್ಟ್ ಯಾವುದು? ನೋಡಿ, ನಾವೀಗಾಗಲೇ ತಿಳ್ಕೊಂಡಿರೋ ಹಾಗೆ ಯಾವುದೇ ವರ್ಬ್ ಅನ್ನ ಟ್ರಾನ್ಸಿಟಿವ್ ವರ್ಬ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಅಲ್ಲಿ ಬರುವಂತಹ ವರ್ಬ್ಗೆ ವಾಟ್ ಅಥವಾ ಹೂಮ್ ಅಂತ ನಾವು ಪ್ರಶ್ನೆ ಕೇಳ್ತೀವಿ ಅಲ್ವಾ. ಈ 2ರಲ್ಲಿ ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ಕೊಡುವಂತಹ ವರ್ಡ್ ಏನಿರುತ್ತಲ್ಲ ಅದೇ ನಮ್ಮ ಡೈರೆಕ್ಟ್ ಆಬ್ಜೆಕ್ಟ್ ಆಗಿರುತ್ತೆ. ನೋಡಿ, ಇಲ್ಲಿ ವಿ ಸೋಲ್ಡ್ ಅಂತ ಇದೆ, ಅಂದ್ರೆ ನಾವು ಮಾರಿದ್ವಿ. ವಾಟ್, ಏನನ್ನ ಮಾರಿದ್ವಿ? ನಮ್ಮ ಕಾರನ್ನ. ಸೊ ಈ ಪ್ರಶ್ನೆಗೆ ಉತ್ತರವಾಗಿ ಏನ್ ಬರ್ತಾ ಇದೆಯಲ್ಲ ಅವರ್ ಕಾರ್ ಅನ್ನೋದು ಇದೇ ನಮ್ಮ ಡೈರೆಕ್ಟ್ ಆಬ್ಜೆಕ್ಟ್ ಆಗಿರುತ್ತೆ. ಈಗ ಇಂಡೈರೆಕ್ಟ್ ಆಬ್ಜೆಕ್ಟ್ ಅನ್ನ ತಿಳ್ಕೊಬೇಕಾದ್ರೆ ಕೇಳಬೇಕಾಗಿರೋ ಇನ್ನೊಂದು ಪ್ರಶ್ನೆ ಏನು ಅಂದ್ರೆ ಟು ಹೂಮ್ ಅಥವಾ ಫಾರ್ ಹೂಮ್, ಯಾರಿಗೆ ಅಥವಾ ಯಾರಿಗೋಸ್ಕರ. ಈ ಪ್ರಶ್ನೆಗಳಿಗೆ ಯಾವುದು ಉತ್ತರ ಕೊಡುತ್ತೋ ಅದು ನಮ್ಮ ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗಿರುತ್ತೆ. ನೋಡಿ, ನಾವು ಕಾರನ್ನ ಯಾರಿಗೆ ಮಾರಿದ್ವಿ? ನಮ್ಮ ನೇಬರ್ಗೆ ಮಾರಿದ್ವಿ. ಸೊ ಇಲ್ಲಿ ದ ನೇಬರ್ ಅನ್ನೋದು ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ. ವಾಟ್ ಅಥವಾ ಹೂಮ್ಗೆ ಉತ್ತರವಾಗಿ ಬರೋದು ಡೈರೆಕ್ಟ್ ಆಬ್ಜೆಕ್ಟ್. ಟು ಹೂಮ್ ಅಥವಾ ಫಾರ್ ಹೂಮ್ಗೆ ಉತ್ತರವಾಗಿ ಬರೋದು ಇಂಡೈರೆಕ್ಟ್ ಆಬ್ಜೆಕ್ಟ್. ನೋಡಿ, ಇಲ್ಲಿ ನಾವು ಫಾರ್ ಹೋಮ್ ಅಂತ ಯಾಕೆ ಹೇಳ್ತಾ ಇಲ್ಲ ಅಂತ ನಿಮಗೆ ಗೊತ್ತಾಗಿರ್ಬೋದಲ್ವಾ. ನಾವು ನಮ್ಮ ಕಾರನ್ನ ಯಾರಿಗೋಸ್ಕರ ಮಾರಿದ್ವಿ ಅನ್ನೋ ಅರ್ಥ ಬರುತ್ತೆ ಫಾರ್ ಅಂತ ಯೂಸ್ ಮಾಡಿದ್ರೆ. ನೇಬರ್ಗೋಸ್ಕರ ನಾವು ಕಾರನ್ನ ಮಾರಿಲ್ಲ, ನೇಬರ್ಗೆ ಕಾರನ್ನ ಮಾರಿದೀವಿ ಅಲ್ವಾ. ಸೊ ನಾವಿಲ್ಲಿ ಪ್ರಶ್ನೆ ಕೇಳುವಾಗ ಟು ಯೂಸ್ ಮಾಡಿದೀವಿ. ಈ ಮೋನೋ ಟ್ರಾನ್ಸಿಟಿವ್ ವರ್ಬ್ ಮತ್ತೆ ಡೈ ಟ್ರಾನ್ಸಿಟಿವ್ ವರ್ಬ್ಗಳಿಗೆ ಇರುವಂತಹ ಡಿಫ್ರೆನ್ಸ್ ಅನ್ನ ತಿಳ್ಕೊಳ್ಳೋದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ ಅನ್ನ ನೋಡಿ. ನೆಕ್ಸ್ಟ್ ಎಕ್ಸಾಂಪಲ್, ಐ ಬಾಟ್ ಸಮ್ ಚಾಕ್ಲೇಟ್ಸ್. ಐ ಬಾಟ್ ವಾಟ್? ಸಮ್ ಚಾಕ್ಲೇಟ್ಸ್. ಇಲ್ಲಿ ನಾನು ಚಾಕ್ಲೇಟ್ಸ್ ಅನ್ನ ತಂದಿದ್ದೀನಿ ಅಂತ ಇಷ್ಟೇ ಹೇಳ್ತಾ ಇದ್ದೀನಿ, ಬಟ್ ಯಾರಿಗೋಸ್ಕರ ತಂದಿದ್ದೀನಿ ಅಂತ ಹೇಳ್ತಾ ಇಲ್ಲ ಅಲ್ವಾ. ಸೊ ನೋಡಿ, ಸಮ್ ಚಾಕ್ಲೇಟ್ಸ್ ಅನ್ನೋದು ಆಬ್ಜೆಕ್ಟು. ಒಂದೇ ಆಬ್ಜೆಕ್ಟ್ ಇರೋದ್ರಿಂದ ಬಾಟ್ ಅನ್ನ ನಾವು ಮೋನೋ ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತಾ ಇದ್ದೀವಿ. ಬಟ್ ಡೈ ಟ್ರಾನ್ಸಿಟಿವ್ ವರ್ಬ್ ಅಲ್ಲಿ ಐ ಬಾಟ್ ಯು ಸಮ್ ಚಾಕ್ಲೇಟ್ಸ್ ಅದೇ ಸೆಂಟೆನ್ಸು, ಬಟ್ ಇಲ್ಲಿ ಇನ್ನೊಂದು ವರ್ಡ್ ಯೂಸ್ ಆಗಿದೆ, ಯು ಅಂತ ಅಲ್ವಾ. ಸೊ ಐ ಬಾಟ್ ವಾಟ್ ಅಂತ ಕೇಳಿದಾಗ ಸೇಮ್ ಆನ್ಸರ್ ಬರುತ್ತೆ ನಮಗೆ, ಸಮ್ ಚಾಕ್ಲೇಟ್ಸ್ ಅಂತ. ಬಟ್ ನಾನು ಆಗ್ಲೇ ಹೇಳಿದ ಹಾಗೆ
ಟು ಹೋಮ್ ಅಥವಾ ಫಾರ್ ಹೋಮ್ ಅನ್ನೋ ಇನ್ನೊಂದು ಪ್ರಶ್ನೆಯನ್ನ ನಾವು ಕೇಳಬೇಕಾಗಿದೆ. ಏನಕ್ಕೆ? ಇದರಲ್ಲಿ ಇಂಡೈರೆಕ್ಟ್ ಆಬ್ಜೆಕ್ಟ್ ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ. ಸೊ ಇಲ್ಲಿ ಐ ಬಾಟ್ ಸಮ್ ಚಾಕ್ಲೇಟ್ಸ್, ಟು ಹೋಮ್ ಅಂತ ಕೇಳೋದಕ್ಕಿಂತ ಫಾರ್ ಹೋಮ್ ಅನ್ನೋದು ಜಾಸ್ತಿ ಸೂಟ್ ಆಗುತ್ತೆ ಅಲ್ವಾ? ಸೊ ಇಲ್ಲಿ ನಾನು ಯಾರಿಗೋಸ್ಕರ ಚಾಕ್ಲೇಟ್ಸ್ ಅನ್ನ ತಂದಿದ್ದೀನಿ? ನಿನಗೋಸ್ಕರ. ಸೊ ಇಲ್ಲಿ ಯು ಅನ್ನೋದು ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ. ನೆಕ್ಸ್ಟ್, ವಿ ಆರ್ಡರ್ಡ್ ಅ ಬರ್ತ್ಡೇ ಕೇಕ್. ವಿ ಸಬ್ಜೆಕ್ಟ್, ಆರ್ಡರ್ಡ್ ವರ್ಬ್, ಅ ಬರ್ತ್ಡೇ ಕೇಕ್ ಆಬ್ಜೆಕ್ಟ್. ಅ ಬರ್ತ್ಡೇ ಕೇಕ್ ಅಂತ ಒಂದೇ ಆಬ್ಜೆಕ್ಟ್ ಇದೆ ಇಲ್ಲಿ, ಹಾಗಾಗಿ ಆರ್ಡರ್ಡ್ ಮೊನೊಟ್ರಾನ್ಸಿಟಿವ್ ವರ್ಬ್ ಆಗಿದೆ. ಬಟ್ ವಿ ಆರ್ಡರ್ಡ್ ಡೇವಿಡ್ ಅ ಬರ್ತ್ಡೇ ಕೇಕ್ ಅಂತ ಹೇಳಿದಾಗ, ನಾವು ಬರ್ತ್ಡೇ ಕೇಕ್ ಅನ್ನ ಯಾರಿಗೋಸ್ಕರ ಆರ್ಡರ್ ಮಾಡಿದೀವಿ ಅಂತ ಕೇಳಿದಾಗ ಬರೋ ಉತ್ತರ ಯಾವುದು? ಡೇವಿಡ್ಗೋಸ್ಕರ ಅಂತ. ಹಾಗಾಗಿ ಇಲ್ಲಿ ಡೇವಿಡ್ ಇಂಡೈರೆಕ್ಟ್ ಆಬ್ಜೆಕ್ಟ್, ಬರ್ತ್ಡೇ ಕೇಕ್ ಡೈರೆಕ್ಟ್ ಆಬ್ಜೆಕ್ಟ್. ಹೀಗೆ ಎರಡೆರಡು ಆಬ್ಜೆಕ್ಟ್ ಇರೋದ್ರಿಂದ ಇಲ್ಲಿ ಆರ್ಡರ್ಡ್ ಅನ್ನೋದು ಡೈಟ್ರಾನ್ಸಿಟಿವ್ ವರ್ಬ್ ಆಗಿದೆ. ಇನ್ನೊಂದು ಎಕ್ಸಾಂಪಲ್, ದೇ ಸೆಂಟ್ ಆನ್ ಇನ್ವಿಟೇಷನ್ ಕಾರ್ಡ್. ಅವರು ಇನ್ವಿಟೇಷನ್ ಕಾರ್ಡ್ ಅನ್ನ ಕಳಿಸಿದ್ರು. ಯಾರಿಗೆ ಕಳಿಸಿದ್ರು ಅಂತ ನಾವಿಲ್ಲಿ ಹೇಳ್ತಾ ಇಲ್ಲ, ಇಲ್ಲಿ ಇರೋದು ಒಂದೇ ಆಬ್ಜೆಕ್ಟ್, ಹಾಗಾಗಿ ಸೆಂಟ್ ಅನ್ನೋದು ಮೊನೊಟ್ರಾನ್ಸಿಟಿವ್ ವರ್ಬ್. ಆದ್ರೆ ಡೈಟ್ರಾನ್ಸಿಟಿವ್ ವರ್ಬ್ ಅಲ್ಲಿ ಎಕ್ಸಾಂಪಲ್ ನೋಡಿ, ಅವರು ಇನ್ವಿಟೇಷನ್ ಕಾರ್ಡ್ ಅನ್ನ ಕಳಿಸಿದ್ರು, ಬಟ್ ಯಾರಿಗೆ ಅನ್ನೋದನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿದೀವಿ. ದೇ ಸೆಂಟ್ ಅನ್ ಇನ್ವಿಟೇಷನ್ ಕಾರ್ಡ್ ಟು ಹೂಮ್. ಉತ್ತರ ಏನ್ ಬರ್ತಾ ಇದೆ? ಟು ಮೀ, ನನಗೆ ಕಳಿಸಿದ್ರು. ಸೊ ಮೀ ಇಲ್ಲಿ ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ. ಹೀಗೆ ಮೊನೊಟ್ರಾನ್ಸಿಟಿವ್ ವರ್ಬ್ಸ್ ಅಂದ್ರೆ ಏನು, ಡೈಟ್ರಾನ್ಸಿಟಿವ್ ವರ್ಬ್ಸ್ ಅಂದ್ರೆ ಏನು ಅಂತ ನಮಗೆ ಗೊತ್ತಾಗಿದೆ ಅಲ್ವಾ? ಹಾಗೆ ಡೈಟ್ರಾನ್ಸಿಟಿವ್ ವರ್ಬ್ಗೆ ಸಂಬಂಧಪಟ್ಟ ಹಾಗೆ ಇನ್ನು ಒಂದು ಪಾಯಿಂಟ್ ಏನು ಅಂದ್ರೆ, ಈ ಎರಡು ಸೆಂಟೆನ್ಸಸ್ ಅನ್ನ ಗಮನಿಸಿ. ವಿ ಸೋಲ್ಡ್ ದ ನೇಬರ್ ಅವರ್ ಕಾರ್, ವಿ ಸೋಲ್ಡ್ ಅವರ್ ಕಾರ್ ಟು ದ ನೇಬರ್. ನಾವು ನಮ್ಮ ಕಾರನ್ನ ನಮ್ಮ ನೇಬರ್ಗೆ ಮಾರಿದ್ವಿ ಅನ್ನೋದನ್ನ ಈ ಎರಡು ರೀತಿಯಲ್ಲಿ ನಾವು ಹೇಳ್ಬೋದು. ವ್ಯತ್ಯಾಸ ಗಮನಿಸಿ. ಸಬ್ಜೆಕ್ಟ್, ವರ್ಬ್, ಇಂಡೈರೆಕ್ಟ್ ಆಬ್ಜೆಕ್ಟ್, ಕೊನೆಗೆ ಡೈರೆಕ್ಟ್ ಆಬ್ಜೆಕ್ಟ್, ಈ ರೀತಿಯಾಗಿ ಬರೆದ್ರೂ ಸೆಂಟೆನ್ಸ್ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಸಬ್ಜೆಕ್ಟ್, ವರ್ಬ್ ಆದ ನಂತರ ಮೊದಲು ಡೈರೆಕ್ಟ್ ಆಬ್ಜೆಕ್ಟ್ ಬಂದು, ಆ ನಂತರ ಟು ಅಥವಾ ಫಾರ್ ಇವೆರಡರಲ್ಲಿ ಯಾವ್ದಾದ್ರು ಒಂದು ಬಂದು, ಕೊನೆಗೆ ಇಂಡೈರೆಕ್ಟ್ ಆಬ್ಜೆಕ್ಟ್ ಅನ್ನ ಯೂಸ್ ಮಾಡಿದ್ರು ಕೂಡ ಆ ಪ್ಯಾಟರ್ನ್ ಕೂಡ ಸರಿನೇ. ಬಟ್ ನಾವಿಲ್ಲಿ ಗಮನಿಸಬೇಕಾಗಿರೋದು, ಫಸ್ಟ್ ಇಂಡೈರೆಕ್ಟ್ ಆಬ್ಜೆಕ್ಟ್ ಯೂಸ್ ಮಾಡಿ ಆ ನಂತರ ಡೈರೆಕ್ಟ್ ಆಬ್ಜೆಕ್ಟ್ ಅನ್ನ ಯೂಸ್ ಮಾಡೋದಾದ್ರೆ ಇಲ್ಲಿ ಟು ಅಥವಾ ಫಾರ್ ಇವೆರಡರಲ್ಲಿ ಯಾವುದನ್ನು ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಸಬ್ಜೆಕ್ಟ್ ಮತ್ತೆ ವರ್ಬ್ ಆದ ನಂತರ ಮೊದಲು ಡೈರೆಕ್ಟ್ ಆಬ್ಜೆಕ್ಟ್ ಯೂಸ್ ಮಾಡಿ ಆ ನಂತರ ಇಂಡೈರೆಕ್ಟ್ ಆಬ್ಜೆಕ್ಟ್ ಯೂಸ್ ಮಾಡ್ತಿದ್ದೀರಾ ಅನ್ನೋದಾದ್ರೆ ಸಂದರ್ಭಕ್ಕೆ ತಕ್ಕ ಹಾಗೆ ಟು ಅಥವಾ ಫಾರ್ ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನ ಇವೆರಡರ ಮಧ್ಯೆ ನಾವು ಯೂಸ್ ಮಾಡ್ಬೇಕಾಗತ್ತೆ. ಈ ಒಂದು ವ್ಯತ್ಯಾಸ ಬಿಟ್ರೆ ಸೆಂಟೆನ್ಸ್ ಅನ್ನ ನಾವು ಯಾವ ರೀತಿ ಬೇಕಾದ್ರೂ ಬರಿಬಹುದು. ನೋಡಿ, ನಾನು ಆಗ್ಲೇ ಹೇಳಿದಂತ ಸೆಂಟೆನ್ಸಸ್ ಅಲ್ಲಿ ವಿ ಆರ್ಡರ್ಡ್ ಡೇವಿಡ್ ಅ ಬರ್ತ್ಡೇ ಕೇಕ್ ಹೀಗೂ ಹೇಳ್ಬೋದು. ವಿ ಆರ್ಡರ್ಡ್ ಅ ಬರ್ತ್ಡೇ ಕೇಕ್ ಫಾರ್ ಡೇವಿಡ್ ಈ ರೀತಿ ಕೂಡ ಹೇಳ್ಬೋದು. ಇಲ್ಲಿ ಡೇವಿಡ್ಗೋಸ್ಕರ ಬರ್ತ್ಡೇ ಕೇಕ್ ಅನ್ನ ಆರ್ಡರ್ ಮಾಡಿದ್ವಿ ಅಂತ ಹೇಳಲಿಕ್ಕೆ ಫಾರ್ ಯೂಸ್ ಆಗಿದೆ. ಇಲ್ಲಿ ಒಂದ್ ವೇಳೆ ಟು ಅಂತ ಯೂಸ್ ಮಾಡಿದಿದ್ರೆ ಬರ್ತ್ಡೇ ಕೇಕ್ ಅನ್ನ ಡೇವಿಡ್ಗೆ ಆರ್ಡರ್ ಮಾಡಿದೀವಿ ಅನ್ನೋ ಅರ್ಥ ಬರ್ತಾ ಇತ್ತು. ಹಾಗೆ ನೆಕ್ಸ್ಟ್ ಒನ್ ಅಲ್ಲಿ ಕೂಡ ಐ ಬಾಟ್ ಯು ಸಮ್ ಚಾಕ್ಲೇಟ್ಸ್ ಅಂದ್ರೂ ಸರಿ, ಐ ಬಾಟ್ ಸಮ್ ಚಾಕ್ಲೇಟ್ಸ್ ಫಾರ್ ಯು ಅಂದ್ರೂ ಸರಿ. ಕೊನೆಯದಾಗಿ ದೇ ಸೆಂಟ್ ಮೀ ಅನ್ ಇನ್ವಿಟೇಷನ್ ಕಾರ್ಡ್ ಅಂದ್ರೂ ಕರೆಕ್ಟ್, ದೇ ಸೆಂಟ್ ಅನ್ ಇನ್ವಿಟೇಷನ್ ಕಾರ್ಡ್ ಟು ಮೀ ಅಂದ್ರೂ ಕರೆಕ್ಟ್. ಬಟ್ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದೇನು ಅಂದ್ರೆ, ಎರಡೂ ಸೆಂಟೆನ್ಸಸ್ ಅಲ್ಲಿ ಎರಡೆರಡು ಆಬ್ಜೆಕ್ಟ್ಸ್ ಯೂಸ್ ಆಗಿದೆ. ಒಂದು ಇಂಡೈರೆಕ್ಟ್ ಆಬ್ಜೆಕ್ಟ್, ಒಂದು ಡೈರೆಕ್ಟ್ ಆಬ್ಜೆಕ್ಟ್. ಇವುಗಳ ಜಾಗ ಬದಲಾಗಿದೆ ಅಷ್ಟೇ. ಹೀಗೆ ಯಾವುದೇ ಪ್ಯಾಟರ್ನ್ ಆಗಿರ್ಬೋದು, ಒಟ್ಟು ಆ ಸೆಂಟೆನ್ಸ್ ಅಲ್ಲಿ ಎರಡು ಆಬ್ಜೆಕ್ಟ್ಸ್ ಇದೆ ಅಂದ್ರೆ ಅದು ಡೈಟ್ರಾನ್ಸಿಟಿವ್ ವರ್ಬೇ ಆಗಿರುತ್ತೆ. ದ ನೆಕ್ಸ್ಟ್ ಟೈಪ್ ಆಫ್ ಟ್ರಾನ್ಸಿಟಿವ್ ವರ್ಬ್ ದಟ್ ಈಸ್ ಕಾಂಪ್ಲೆಕ್ಸ್ ಟ್ರಾನ್ಸಿಟಿವ್ ವರ್ಬ್. ನೋಡಿ, ನಾನು ಆಗ್ಲೇ ಹೇಳ್ದಾಗೆ ಸಬ್ಜೆಕ್ಟ್, ವರ್ಬ್ ಮತ್ತೆ ಆಬ್ಜೆಕ್ಟ್ ಇಷ್ಟಕ್ಕೆ ಈ ಸೆಂಟೆನ್ಸ್ ಕಂಪ್ಲೀಟ್ ಆಗಿರೋದಿಲ್ಲ. ಆಬ್ಜೆಕ್ಟ್ ಜೊತೆಗೆ ಒಂದು ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಕೂಡ ಯೂಸ್ ಆಗಿರುತ್ತೆ. ಈ ರೀತಿಯಾಗಿರುವಂತಹ ಸೆಂಟೆನ್ಸಸ್ ಅಲ್ಲಿ ಇರುವಂತಹ ವರ್ಬ್ಸ್ ಅನ್ನ ನಾವು ಕಾಂಪ್ಲೆಕ್ಸ್ ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ವಿ ನೇಮ್ಡ್ ಅವರ್ ಡಾಟರ್ ಪೂರ್ವಿ. ನೋಡಿ, ಇಲ್ಲಿ ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಆಬ್ಜೆಕ್ಟ್ ಕೂಡ ಇದೆ, ಆದ್ರೂ ಈ ಸೆಂಟೆನ್ಸ್ ಕಂಪ್ಲೀಟ್ ಆಗಿಲ್ಲ. ಮುಂದೆ ಪೂರ್ವಿ ಅಂತ ಇನ್ನೊಂದು ವರ್ಡ್ ಯೂಸ್ ಆಗಿದೆ. ನಾವು ಹೆಸರಿಟ್ಟಿದ್ದೀವಿ. ಯಾರಿಗೆ? ನಮ್ಮ ಮಗಳಿಗೆ. ಇದು ಆಬ್ಜೆಕ್ಟ್ ಅಂತ ನಮಗೆ ಗೊತ್ತಾಗಿದೆ. ಹಾಗಾದ್ರೆ ಪೂರ್ವಿ ಏನು? ಇದು ಆಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಯೂಸ್ ಆಗಿರುವಂತಹ ಒಂದು ಆಬ್ಜೆಕ್ಟ್ ಕಾಂಪ್ಲಿಮೆಂಟ್. ಇದನ್ನ ಯಾಕೆ ನಾವು ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂತೀವಿ ಅಂದ್ರೆ, ಇದು ಆಬ್ಜೆಕ್ಟ್ಗೆ ಕಾಂಪ್ಲಿಮೆಂಟ್ ಮಾಡ್ತಾ ಇರೋದ್ರಿಂದ, ಅಂದ್ರೆ ಆಬ್ಜೆಕ್ಟ್ಗೆ ಇದು ಪೂರಕವಾಗಿ ಯೂಸ್ ಆಗಿದೆ. ಇಲ್ಲಿ ಅವರ್ ಡಾಟರ್ ಮತ್ತೆ ಪೂರ್ವಿ ಇಬ್ರು ಒಂದೇ ವ್ಯಕ್ತಿ ಅಲ್ವಾ?
ಇದಕ್ಕೆ ರಿಲೇಟೆಡ್ ಆಗಿ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಅನ್ನ ನೋಡಿ. ವಿ ಕಾಲ್ ಸರ್ದಾರ್ ಪಟೇಲ್ ದ ಐರನ್ ಮ್ಯಾನ್ ಆಫ್ ಇಂಡಿಯಾ. ನೋಡಿ, ಈ ಸೆಂಟೆನ್ಸ್ ಅಲ್ಲಿ ಸರ್ದಾರ್ ಪಟೇಲ್ ಈ ಸೆಂಟೆನ್ಸ್ ನ ಆಬ್ಜೆಕ್ಟ್. ನಾವು ಸರ್ದಾರ್ ಪಟೇಲ್ ಅವರನ್ನ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇಲ್ಲಿ ಐರನ್ ಮ್ಯಾನ್ ಆಫ್ ಇಂಡಿಯಾ ಅನ್ನೋದು ಯಾರಿಗೋಸ್ಕರ ಯೂಸ್ ಆಗಿದೆ? ಸರ್ದಾರ್ ಪಟೇಲ್ ಅವರಿಗೋಸ್ಕರ ಯೂಸ್ ಆಗಿದೆ. ಅಂದ್ರೆ ಒಂದು ಆಬ್ಜೆಕ್ಟ್ಗೋಸ್ಕರ ಇದು ಯೂಸ್ ಆಗಿರೋದ್ರಿಂದ ಇದನ್ನ ನಾವು ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂತ ಹೇಳ್ತೀವಿ. ಹಾಗೆ ದ ಬೋರ್ಡ್ ಮೆಂಬರ್ಸ್ ಅಪಾಯಿಂಟೆಡ್ ಹಿಮ್ ಮ್ಯಾನೇಜರ್. ಇಲ್ಲಿ ಹಿಮ್ ಅನ್ನೋ ಆಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಮ್ಯಾನೇಜರ್ ಯೂಸ್ ಆಗಿದೆ. ಹಿಮ್ ಅನ್ನ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ. ಹಾಗೆ ದ ಟೀಚರ್ ಸೆಲೆಕ್ಟೆಡ್ ಶಿವು ದ ಮಾನಿಟರ್. ಶಿವು ಆಬ್ಜೆಕ್ಟ್, ದ ಮಾನಿಟರ್ ಇಲ್ಲಿ ಶಿವು ಅನ್ನೋ ಆಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಯೂಸ್ ಆಗಿದೆ. ಹಾಗೆ ನೆಕ್ಸ್ಟ್, ನ್ಯಾನ್ಸಿ ಡೈಡ್ ಹರ್ ಹೇರ್ ಬ್ರೌನ್. ನ್ಯಾನ್ಸಿ ಡೈಡ್ ವಾಟ್? ಹರ್ ಹೇರ್ ಆಬ್ಜೆಕ್ಟ್. ಹಾಗಾದ್ರೆ ಬ್ರೌನ್ ಏನು? ಹರ್ ಹೇರ್ ಇಸ್ ಬ್ರೌನ್. ಸೊ ಇಲ್ಲಿ ಬ್ರೌನ್ ಆಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಯೂಸ್ ಆಗಿದೆ. ಹಾಗೆ ಕೊನೆಯದಾಗಿ ವಿ ಇನ್ವೈಟೆಡ್ ಹಿಮ್ ದ ಚೀಫ್ ಗೆಸ್ಟ್. ವಿ ಇನ್ವೈಟೆಡ್ ಹೂಮ್? ಹಿಮ್ ಆಬ್ಜೆಕ್ಟ್. ಏನಂತ ಇನ್ವೈಟ್ ಮಾಡಿದ್ವಿ ಅವರನ್ನ? ಚೀಫ್ ಗೆಸ್ಟ್ ಅನ್ನಾಗಿ. ಸೊ ಇಲ್ಲಿ ಚೀಫ್ ಗೆಸ್ಟ್ ಆಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಯೂಸ್ ಆಗಿದೆ. ಸೊ ಹೀಗೆ ಸಬ್ಜೆಕ್ಟ್, ವರ್ಬ್ ಮತ್ತೆ ಆಬ್ಜೆಕ್ಟ್ ಜೊತೆಗೆ ಒಂದು ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಕೂಡ ಆಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಯೂಸ್ ಆಗಿದ್ರೆ ಅಂತಹ ಸೆಂಟೆನ್ಸಸ್ ಅಲ್ಲಿರುವಂತಹ ವರ್ಬ್ಸ್ ಅನ್ನ ನಾವು ಕಾಂಪ್ಲೆಕ್ಸ್ ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಡೈ ಟ್ರಾನ್ಸಿಟಿವ್ ವರ್ಬ್ಗೂ ಕಾಂಪ್ಲೆಕ್ಸ್ ಟ್ರಾನ್ಸಿಟಿವ್ ವರ್ಬ್ಗೂ ಒಂದು ಸಣ್ಣ ಸಿಮಿಲಾರಿಟಿ ಇದೆ. ಅದೇನು ಅಂದ್ರೆ, ಡೈ ಟ್ರಾನ್ಸಿಟಿವ್ ವರ್ಬ್ ಅಲ್ಲಿ ಸಬ್ಜೆಕ್ಟ್ ಮತ್ತೆ ವರ್ಬ್ ಆಗಿದ ನಂತರ 2 ವರ್ಡ್ಸ್ ಬಂದಿರುತ್ತೆ. ಹಾಗೇನೆ ಕಾಂಪ್ಲೆಕ್ಸ್ ಟ್ರಾನ್ಸಿಟಿವ್ ವರ್ಬ್ ಅಲ್ಲಿ ಕೂಡ ಸಬ್ಜೆಕ್ಟ್ ಮತ್ತೆ ವರ್ಬ್ ಆಗಿದ ನಂತರ 2 ವರ್ಡ್ಸ್ ಬಂದಿರುತ್ತೆ. ಆದ್ರೆ ವ್ಯತ್ಯಾಸ ಏನು ಅಂದ್ರೆ, ಡೈ ಟ್ರಾನ್ಸಿಟಿವ್ ವರ್ಬ್ ಅಲ್ಲಿ ಬರುವಂತಹ ಈ 2 ವರ್ಡ್ಸ್ ಏನಿದೆಯಲ್ಲ, ಇದರಲ್ಲಿ ಒಂದನ್ನ ನಾವು ಡೈರೆಕ್ಟ್ ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ, ಇನ್ನೊಂದನ್ನ ಇನ್ಡೈರೆಕ್ಟ್ ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ನಾನು ಆಗ್ಲೇ ಹೇಳ್ದಾಗೆ ಇದು ತಿರುಗು ಮುರುಗಾಗಿದ್ರೂ ಕೂಡ ಒಂದನ್ನ ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂತಾನೆ ಹೇಳ್ತೀವಿ, ಇನ್ನೊಂದನ್ನ ಡೈರೆಕ್ಟ್ ಆಬ್ಜೆಕ್ಟ್ ಅಂತಾನೆ ಹೇಳ್ತೀವಿ. ಆದ್ರೆ ಕಾಂಪ್ಲೆಕ್ಸ್ ಟ್ರಾನ್ಸಿಟಿವ್ ವರ್ಬ್ ಅಲ್ಲಿ ಒಂದನ್ನ ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಿದ್ರೆ ಇನ್ನೊಂದನ್ನ ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ನೋಡಿ, ಇದು ಹೆಂಗ್ ಕ್ಲಿಯರ್ ಆಗುತ್ತೆ ಅಂದ್ರೆ, ಡೈ ಟ್ರಾನ್ಸಿಟಿವ್ ವರ್ಬ್ ಅಲ್ಲಿ ಇರುವಂತಹ 2 ವರ್ಡ್ಸ್ ಏನಿದೆಯಲ್ಲ, ಇವುಗಳಿಗೆ ಒಂದಕ್ಕೊಂದು ಏನು ಸಂಬಂಧ ಇರೋದಿಲ್ಲ. ನೋಡಿ, ದೇ ಸೆಂಟ್ ಮೀ ಅನ್ ಇನ್ವಿಟೇಷನ್ ಕಾರ್ಡ್ ಅಂದ್ರೂ, ದೇ ಸೆಂಟ್ ಆನ್ ಇನ್ವಿಟೇಷನ್ ಕಾರ್ಡ್ ಟು ಮೀ ಅಂದ್ರೂ ಇಲ್ಲಿ ಮೀನೇ ಬೇರೆ, ಇನ್ವಿಟೇಷನ್ ಕಾರ್ಡೇ ಬೇರೆ ಅಲ್ವಾ? ಒಂದಕ್ಕೊಂದು ಏನು ಸಂಬಂಧ ಇಲ್ಲ ಇವುಗಳಿಗೆ. ಬಟ್ ಕಾಂಪ್ಲೆಕ್ಸ್ ಟ್ರಾನ್ಸಿಟಿವ್ ವರ್ಬ್ ಅಲ್ಲಿ ಈ ವರ್ಬ್ ಆದ ನಂತರ ಬರುವಂತಹ 2 ವರ್ಡ್ಸ್ ಏನಿದೆಯಲ್ಲ, ಇವೆರಡು ಒಂದಕ್ಕೊಂದು ಕಾಂಪ್ಲಿಮೆಂಟ್ ಮಾಡ್ತಾ ಇರುತ್ತೆ. ಅಂದ್ರೆ 2 ಒಂದಕ್ಕೊಂದು ಪೂರಕವಾಗಿ ಯೂಸ್ ಆಗಿರುತ್ತೆ. ನೋಡಿ, ಸರ್ದಾರ್ ಪಟೇಲ್ ಅಂದ್ರೂ ಅವರೇ, ದ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂದ್ರೂ ಅವರೇ. ಇವೆರಡು ಒಂದೇ ವ್ಯಕ್ತಿ, ಇಲ್ಲಿರೋದು ಒಂದೇ ಒಂದು ಆಬ್ಜೆಕ್ಟ್. ಇದನ್ನ ನಾವು ಡೈ ಟ್ರಾನ್ಸಿಟಿವ್ ವರ್ಬ್ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋ ಚಾನ್ಸೇ ಇರೋದಿಲ್ಲ. ಈ ಒಂದು ಪಾಯಿಂಟ್ ಅನ್ನ ನಾವು ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ರೆ ಅಲ್ಲಿರುವಂತಹ ವರ್ಬ್ಸು ಡೈ ಟ್ರಾನ್ಸಿಟಿವ್ ವರ್ಬ್ಸಾ ಅಥವಾ ಕಾಂಪ್ಲೆಕ್ಸ್ ಟ್ರಾನ್ಸಿಟಿವ್ ವರ್ಬ್ಸಾ ಅಂತ ಡಿಸೈಡ್ ಮಾಡೋದು ತುಂಬಾ ಈಸಿ ಆಗ್ಬಿಡುತ್ತೆ. ನೋಡಿ, ಇವತ್ತಿನ ಕ್ಲಾಸಲ್ಲಿ ಟೈಪ್ಸ್ ಆಫ್ ಟ್ರಾನ್ಸಿಟಿವ್ ವರ್ಬ್ಸ್ ಈ ಟಾಪಿಕ್ ಅಲ್ಲಿ ಮೋನೋ ಟ್ರಾನ್ಸಿಟಿವ್ ವರ್ಬ್ಸ್ ಅಂದ್ರೇನು, ಡೈ ಟ್ರಾನ್ಸಿಟಿವ್ ವರ್ಬ್ಸ್ ಅಂದ್ರೇನು, ಹಾಗೆ ಕಾಂಪ್ಲೆಕ್ಸ್ ಟ್ರಾನ್ಸಿಟಿವ್ ವರ್ಬ್ ಅಂದ್ರೇನು ಅಂತ ತಿಳ್ಕೊಂಡಿದೀವಿ. ಹಾಗೆ ವಿಥೌಟ್ ಕನ್ಫ್ಯೂಷನ್ ನಾವು ಯಾವ ವರ್ಬ್ ಅನ್ನ ಯಾವ ಕ್ಯಾಟಗರಿಗೆ ಆಡ್ ಮಾಡೋದು ಅನ್ನೋದನ್ನ ಕೂಡ ತಿಳ್ಕೊಂಡಿದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಟೈಪ್ ಆಫ್ ವರ್ಬ್ಸ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.